ಇದೇ ಜಾಗದಲ್ಲಿ ವೀರಪ್ಪನ್ ಒಂದು 3 ನಾಮವನ್ನು ಬಳಿದಂತಹ ಒಂದು ಕಲ್ಲನ್ನು ಇಲ್ಲಿ ಸ್ಥಾಪನೆ ಮಾಡಿಬಿಟ್ಟು ಅದಕ್ಕೆ ಊದ್ಬತ್ತಿ ಎಲ್ಲ ಹಚ್ಬಿಟ್ಟು ಇಲ್ಲಿ ಇದೇ ಜಾಗದಲ್ಲಿ ಕಲ್ಲನ್ನು ಏರಿಸಿ ಇಟ್ಟಿರ್ತಾನೆ. ಈ ಜಾಗದಲ್ಲಿ ಇಲ್ಲಿ ಕಲ್ಲನ್ನು ಏರಿಸಿ ಇಟ್ಟಿರ್ತಾನೆ. ಈ ಜಾಗದಲ್ಲಿ 3 ನಾಮ ಬಳಿದಂತಹ ಒಂದು ಕಲ್ಲನ್ನು ಇಲ್ಲಿ ಸ್ಥಾಪನೆ ಮಾಡಿಬಿಟ್ಟು ಅದಕ್ಕೆ ಊದ್ಬತ್ತಿ ಎಲ್ಲ ಬೆಳಗ್ಗೆ ಎಲ್ಲ ಒಂದು ಪೂಜೆ ಟೈಪ್ ಮಾಡಿರ್ತಾನೆ. ಇಲ್ಲಿ ಆ ಕಾರ್ ಏನು ಅವತ್ತು ಈ ಕಡೆಯಿಂದ ಬರುತ್ತೆ, ರಾಮಾಪುರ ಕಡೆಯಿಂದ ಏನು ಬರುತ್ತೆ, ರಾಮಾಪುರ ಕಡೆಯಿಂದ ಬಂದಂಥ ಕಾರು ಇಲ್ಲಿಗೆ ನಿಂತ್ಕೊಳ್ಳುತ್ತೆ. ಅಂಬಾಸಿಡರ್ ಕಾರು ಇಲ್ಲಿ ನಿಂತ್ಕೊಳ್ಳುತ್ತೆ. ಹೀಗೆ ನಿಂತಹ ಕಾರಿನ ಮೇಲೆ ಒಂದೇ ಈ ಕಮಲಾ ನಾಯಕು ಹಿಂದ್ಗಡೆ ಇರ್ತಾನೆ. ಶಕೀಲ್ ಅಹ್ಮದ್ ಸರು ಅವರು ನೈಟ್ ಇಡೀ ಡ್ಯೂಟಿ ಮಾಡಿಬಿಟ್ಟು ಸುಸ್ತಾಗಿದೆ ಅಂತ ಹೇಳ್ಬಿಟ್ಟು ಹಿಂದಿನ ಸೀಟಲ್ಲಿ ಸ್ವಲ್ಪ ನಿದ್ರೆಗೆ ಜಾರಿರ್ತಾರೆ. ಟಿ ಹರಿಕೃಷ್ಣ ಸಾಹೇಬರು ಡ್ರೈವರಿನ ಪಕ್ಕದಲ್ಲ ಸೀಟಿನಲ್ಲಿ ಕೂತಿರ್ತಾರೆ. ಅವರು ಏನು ಮಾಡಿರ್ತಾರೆ, ರೈಫಲ್ಲು ಮತ್ತಿತರ ಶಸ್ತ್ರಾಸ್ತ್ರಗಳನ್ನು ತಮ್ಮ ಕಾಲು ಬುಡದಲ್ಲೂ ಒಂದು ಸ್ವಲ್ಪ ಇಟ್ಕೊಂಡಿರ್ತಾರೆ. ಹಿಂದಿನ ಸೀಟಲ್ಲೂ ಎಲ್ಲ ಸ್ವಲ್ಪ ಇರುತ್ತೆ. ಕಮಲಾ ನಾಯಕ್ ಈ ಗುರುನಾಥನ್ ಅಂತ ಏನು ಹೇಳಿದ್ನಲ್ಲ, ಅವನ್ನ ಪೊಲೀಸರು ಮೊದಲೇ ಸಾಯಿಸಿರ್ತಾರೆ, ವೀರಪ್ಪನ ಸಹಚರನ. ಆ ಒಂದು ಸಿಟ್ಟಿಗಾಗಿ ಕಮಲಾ ನಾಯಕ್ ವೀರಪ್ಪನ ಜೊತೆಗೂ ಇರ್ತಾನೆ, ಜೊತೆಗೆ ಪೊಲೀಸರಿಗೂ ಕೂಡ ಮಾಹಿತಿ ಹೇಳ್ತಾನೆ. ಇದೇ ಜಾಗದಲ್ಲಿ 3 ನಾಮ ಬಳಿದಂಥ ಕಲ್ಲನ್ನು ಇಟ್ಬಿಟ್ಟು ಅಲ್ಲಿ ಕಾರ್ ಏನು ಬಂದು ಇಲ್ಲಿ ನಿಲ್ಲುತ್ತಲ್ಲ, ಮೇಲಿಂದ ಫೈರ್ ಮಾಡ್ತಾನೆ ಸ್ನೇಹಿತರೆ ವೀರಪ್ಪನ್ನು. ಅವನ ಒಂದು ಸಹಚರರು ಒಂದು 20 ನಿಮಿಷಗಳವರೆಗೆ ಮೇಲಿಂದ ಫೈರ್ ಮಾಡ್ತಾನೆ. ಫೈರ್ ಮಾಡಿದ ನಂತರ ಇಲ್ಲಿ ಕಾರಲ್ಲಿ ಕೂತ್ಕೊಂಡಂತಹ ಟಿ ಹರಿಕೃಷ್ಣ ಸಾಹೇಬರು ಮತ್ತು ಶಕೀಲ್ ಅಹ್ಮದ್ ಸರಿಗೆ ತಲೆ ಭಾಗಕ್ಕೆ ಗುಂಡು ಬೀಳುತ್ತೆ. ಅವರು ಅಲ್ಲೇ ಸತ್ತೋಗ್ತಾರೆ. ಟಿ ಹರಿಕೃಷ್ಣ ಸಾಹೇಬರು ಕೂಡ ಅಲ್ಲೇ ಇದಾಗುತ್ತೆ ಅವರಿಗೆ. ಈ ಸುದ್ದಿ ನಮ್ಮ ಟೈಗರ್ BB ಅಶೋಕ್ ಕುಮಾರ್ ಸಾಹೇಬರಿಗೆ ಹೋಗಿ ತಲುಪಿ ಅವರು ನಂತರ ಒಂದು ಭಾವುಕರಾಗಿ ಪೋಸ್ಟ್ ಮಾರ್ಟಮ್ ಕ್ರಿಯೆಗೆಲ್ಲ ಸಹಕಾರ ಮಾಡ್ತಾರೆ. ಅದಕ್ಕೂ ನಂತರ ಏನಾಗುತ್ತೆ ಅಂತೇಳಿದರೆ, ಇಲ್ಲಿಂದ ಒಂದು ಬಸ್ಸು ಬರ್ತಾ ಇರುತ್ತೆ. ಆ ಬಸ್ಸಿನ ಒಂದು ಇದಕ್ಕೆ ಹತ್ತಿಸ್ಬಿಟ್ಟು ಹೇಗಾದರೂ ಮಾಡಿ ರಾಮಾಪುರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಆಗುತ್ತೆ.